ಶೆಕೆ ಅಂತಂದರೆ ಅಲ್ಲಿ ಸೈಡಲ್ಲಿ ಇದೆಯಲ್ಲ ಈ ಗ್ಲಾಸ್ ಪೂರ್ತಿ ಎಲ್ಲ ಕಾಯ್ದುಬಿಟ್ಟಿರುತ್ತೆ. ಮನೆ ಒಳಗಡೆ ಹೀಟ್ ಜಾಸ್ತಿ, ಇಲ್ಲೆಲ್ಲ ಗ್ಲಾಸ್ ಇರೋದು, ಜೊತೆಗೆ ಈ ಗ್ಲಾಸ್ ಇರೋದು. ಇಲ್ಲಿ 3 ಗಂಟೆ ಮೇಲೆ ಬಿಸಿಲು ಜಾಸ್ತಿ, ತುಂಬ ಕಾಯ್ದುಬಿಡುತ್ತೆ. ಇಷ್ಟೊತ್ತಲ್ಲೆಲ್ಲ ಒಳಗಡೆ ಇರೋಕ್ಕೆ ಆಗಲ್ಲ, ಅಷ್ಟು ಶೆಕೆ. ನಾವೆಲ್ಲೂ ಕೂಡ ಎ ಸಿ ಹಾಕ್ಸಿಲ್ಲ, ಅದೊಂದೇ ಪ್ರಾಬ್ಲಮ್. ಯಾವುದು ಬೆಳಿಲಿ ಬಿಡಿ, ಬೆಳಿಲಿ. ಇಲ್ಲಿ 3 ಮರ ಇದೆ, ಒಂದು ನೇರಳೆ ಮರ, 2 ಹೊಂಗೆ ಮರ, ಈಗ 3 ಮರ ನಾವೇ ಹಾಕಿ ಬೆಳೆಸಿದೀವಿ. ಅಟ್ಲೀಸ್ಟ್ ಗಾಡಿ ನಿಲ್ಸಕ್ಕಾರು ನೆರಳು ಬರ್ತಾ ಇದೆ. ಆ ಕಡೆ ಇದು ಒಣಗಿ ಹೋಗಿತ್ತು. ಯಾವ್ದು ಮೊನ್ನೆ ನೀವು ನೀರು ಹಾಕ್ತಿದ್ರಿ ನೋಡಿದೆ, ಅದು ಹೊಸದಾಗಿ ಅದಾಗದೇ ಬೆಳ್ಕೊಂಡಿರೋದು. ಇನ್ನೊಂದು BBMP ಅವರು ಬಂದು ಹಾಕಿರೋದು ಆ ಕಡೆ. ನೆಲ್ಲಿಕಾಯಿ ಗಿಡ, ನೆಲ್ಲಿಕಾಯಿ ಗಿಡ ಅದು. ಹೌದಾ? ಎಲ್ಲ ಮುರ್ಕೊಂಡು ಹೋಗೋರೆ, ನೀರ್ ಹಾಕೋರು ಒಬ್ರು ಇಲ್ಲ. ಈಗ ಹಾಕ್ತಾ ಇದ್ರು, ಚೆನ್ನಾಗಿ ಚಿಗುರ್ತಾ ಇದೆ. ನೇರಳೆ ಗಿಡ, ನೆಲ್ಲಿಕಾಯಿ ಗಿಡ 2 ಇದೆ. ಎಲ್ಲ ರೋಡಲ್ಲಿ ನೆಲ್ಲಿಕಾಯಿ ಗಿಡ ಹಿಂಗೆ, ನೇರಳೆ ಗಿಡ ಹಿಂಗೆ ಅಂದ್ರೆ ಇವ್ರು ತಿಂದ್ಬಿಟ್ಟು ಒಂದ್ಸತಿ ಬೀಜ ಇಲ್ಲಿ ಹಾಕಿದ್ರು, ಅದನ್ನ ಕಿತ್ತು ಅಲ್ಲಿ ಹಾಕಿದ್ರು. ಹೊಂಗೆ ಮರ ಜೊತೆಗೇನೆ ಹಾಕಿದ್ರೆ 2 ಮರ ಒಟ್ಟಿಗೆ ಬೆಳೀತಾ ಇದೆ. ಇವತ್ತಿನ ವ್ಲಾಗ್ ನಾನು ಸ್ಟಾರ್ಟ್ ಮಾಡಿದ್ದು ಸಂಜೆಯಿಂದ. ಸಂಜೆ ತುಂಬ ಶೆಕೆ ಆಗ್ತಿತ್ತು ಅಂತೇಳಿ ಹೊರಗಡೆ ಸ್ವಲ್ಪ ಹೊತ್ತು ನಿಂತ್ಕೊಂಡು ಆನಂತರ ಒಳಗಡೆ ಬಂದಿದ್ದೀನಿ. ಇವತ್ತು ಟೆರೇಸಲ್ಲಿ ಕೂಡ ತುಂಬ ಜಾಸ್ತಿ ಕೆಲಸ ಇತ್ತು, ಹಪ್ಪಳ ಸಂಡಿಗೆ ಎಲ್ಲ ಮಾಡಲಿಕ್ಕಿತ್ತು. ಸ್ವಲ್ಪ ಜಾಸ್ತಿ ಹೊತ್ತು ನಿಂತಿದ್ರಿಂದ ಒಂದು ಸೈಡ್ ಕಾಲು ತುಂಬ ಊದ್ಕೊಂಡ್ಬಿಟ್ಟಿದೆ. ಸೊ ಸ್ವಲ್ಪ ಹೊತ್ತು ರಿಲೀಫ್ ಮಾಡ್ಕೊಂಡು ಅಂತ ಮಸಾಜರ ಒಂದು ಮಾಡ್ಕೊಂಡು ಕೂತ್ಕೊಂಡಿದ್ದೀನಿ. ನಾವು ಎಲ್ಲರಿಗೂ ಹೆಲ್ಪ್ ಮಾಡ್ತೀವಿ, ಆದರೆ ನಮಗೇನಾದ್ರು ತೊಂದರೆ ಅಂದರೆ ಯಾರೂ ಹೆಲ್ಪ್ ಮಾಡೋಕ್ಕೆ ಬರಲ್ಲ. ಅಂಥ ಟೈಮಲ್ಲಿ ನಾವು ಎಕ್ವಿಪ್ಮೆಂಟ್ಸ್ ಮೇಲೆ ಮೊರೆ ಹೋಗಬೇಕಾಗುತ್ತೆ. ನನ್ನ ಹತ್ರ ಮಸಾಜರ್ ಇತ್ತು, ಅದರಲ್ಲಿ ಕಾಲಿಟ್ಕೊಂಡು ಸ್ವಲ್ಪ ಹೊತ್ತು ಮಸಾಜ್ ಮಾಡ್ಕೋತಾ ಇದ್ದೀನಿ. ಇದರಲ್ಲಿ ಫುಟ್ ಮಸಾಜ್ ಅಷ್ಟೇ ಅಲ್ಲದೆ ಕಾಫ್ ಮಸಲ್ಸ್ಗೆ ಇಂಥದಕ್ಕೆಲ್ಲ ಪೇಯ್ನ್ ಇದ್ದಾಗ, ಕಾಲು ಒತ್ತಕ್ಕೆ ಯಾರು ಬೇಕಪ್ಪ ಅಂತ ಅನಿಸಿದಾಗ ಖಂಡಿತ ಈ ಥರದ್ದು ಎಕ್ವಿಪ್ಮೆಂಟ್ಸ್ ಮನೇಲಿದ್ದರೆ ನಿಜಕ್ಕೂ ರಿಲೀಫ್ ಅನಿಸುತ್ತೆ. ಸೊ ಕಾಲು ಊತ ಬಂದಿದ್ದರಿಂದ ಫುಟ್ ಮತ್ತು ಕಾಫ್ ಮಸಲ್ಸ್ಗೆ ಮಸಾಜ್ ತೊಗೋತಾ ಇದ್ದೀನಿ. ಒಂದು ಅರ್ಧ ಗಂಟೆ ಇದರಲ್ಲಿ ಸ್ವಲ್ಪ ಹೊತ್ತು ಕಾಲು ಇಟ್ಕೊಂಡು ಕೂತ್ಕೊಂಡಾಗ ನೋವು ಕಮ್ಮಿ ಆಗುತ್ತೆ. ಸೊ ನಂತರ ಊತ ಕೂಡ ಸ್ವಲ್ಪ ಒಂದು 2-3 ದಿನ ನನಗೆ ಹೀಗೆ ಇತ್ತು, ತುಂಬಾ ಪೇಯ್ನ್ ಆಗ್ತಿತ್ತು. ಸೊ ಸ್ವಲ್ಪ ಟೈಮ್ ತೊಗೋತು ಕೂಡ ಕಮ್ಮಿ ಆಗಲಿಕ್ಕೆ ಊತ ಇದೆಲ್ಲ. ಹಾಯ್ ಡಿಯರ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಸುಜೇಸ್ ಲೈಫ್ ಸ್ಟೈಲ್. ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ನೋದು ನನ್ನ ಭಾವನೆ. ಈಗಷ್ಟೇ ಸ್ವಲ್ಪ ಹೊತ್ತಿಗೆ ಮುಂಚೆ ಎದ್ದಿದ್ದೀನಿ. ಇವತ್ತು ಸ್ವಲ್ಪ ಲೇಟ್ ಆಯಿತು, ಯಾಕಂದರೆ ರಾತ್ರಿ ತುಂಬ ಕಾಲು ಊತ ಬಂದುಬಿಟ್ಟಿತ್ತು ಅಂತ ಹೇಳಿ ಮಸಾಜ್ ಮಾಡಿಕೊಂಡು ಸ್ವಲ್ಪ ಪೇಯ್ನ್ ಎಲ್ಲ ತುಂಬ ಜಾಸ್ತಿ ಇತ್ತು ಅಂತ ಹೇಳಿ ಮಲಗಿದ್ದೆ. ಸ್ವಲ್ಪ ಲೇಟ್ ಆಯಿತು, ಲೇಟಾಗಿ ಮಲ್ಕೊಂಡೆ, ಲೇಟಾಗಿ ಎದ್ದಿದ್ದೀನಿ. 7:30 ಆಗೋಗಿದೆ, ಆಗಲೇ ಟೈಮೇ ಗೊತ್ತಾಗಲಿಲ್ಲ. ಹಾಗೆ ರಾತ್ರಿನೇ ಎಲ್ಲ ಕ್ಲೀನಿಂಗ್ ಕೆಲಸ ಎಲ್ಲ ಆಗಿತ್ತು, ಮನೆ ಎಲ್ಲ ಒರೆಸಿದ್ದಾಗಿತ್ತು. ಹಾಗೆ ಪ್ರಿಪ್ರೇಷನ್ ಕೂಡ ನಾನು ಮಾಡಿದ್ದೀನಿ ಇವತ್ತು ಲಂಚಿಗೆ ಅಥವಾ ಬ್ರೇಕ್ಫಾಸ್ಟ್ಗೆ. ಇಂಥಕ್ಕೆಲ್ಲ ಪ್ರಿಪ್ರೇಷನ್ ಕೂಡ ಮಾಡಿ ಇಟ್ಟಿದ್ದೆ, ಕಾಳೆಲ್ಲ ನೆನೆಸಿಟ್ಟಿದ್ದೀನಿ. ನೋಡಿ, ಯಾವಾಗಲೂ ಇಲ್ಲಿ ಬಾತ್ರೂಮ್ ಹತ್ರ ಒಂದು ಮ್ಯಾಟ್ ಹಾಕಿರ್ತೀವಿ, ಮ್ಯಾಟ್ ಮೇಲೆ ಮಲ್ಕೊಂಡಿರ್ತಾನೆ. ಕೆಂಟ್ ಶಬ್ದ ಬರುತ್ತೆ, ಕೆಂಟ್ ಆನ್ ಮಾಡಿದ್ದೀನಿ. ಏನಾಗಿದೆ ಅಂದರೆ ನಮ್ಮದು ಇದ್ರ ಒಳಗಡೆಗೆ ಈ ಚಿಮ್ನಿದು ಪೈಪ್ ಒಳಗಡೆ ಪಕ್ಷಿ ಇದ್ರ ಒಳಗಡೆ ಬಂದು ಮೊಟ್ಟೆ ಹಾಕೋದಕ್ಕೆ ಟ್ರೈ ಮಾಡ್ತಿದೆ. ಅದ್ರ ಪೈಪ್ ಒಳಗಡೆ ಹೊರಗಡೆ ಹೋಗಿರತ್ತಲ್ಲ, ಆ ಪೈಪ್ ಒಳಗಡೆಗೆ ಗೂಡು ಕಟ್ಟೋಕ್ಕೆ ಟ್ರೈ ಮಾಡ್ತಿದ್ದೆ. ನನಗೆ ಭಯ, ನಾವೆಲ್ಲಿ ಚಿಮ್ನಿ ಆನ್ ಮಾಡಿದಾಗ ಮರಿಗಳೆಲ್ಲ ಇದ್ದಾಗ ತೊಂದರೆ ಆಗುತ್ತೋ ಅಂತ ಶಬ್ದ ಯಾವಾಗಲೂ ಕೇಳಿಸ್ತಿರತ್ತೆ. ಕಡ್ಡಿ ಎಲ್ಲ ತೊಗೊಂಬಂದು ಗೂಡು ಕಟ್ತಾ ಇದೆ. ಅಲ್ಲಿಂದ ಪೈಪ್ ಅಲ್ಲಿ ಕ್ಯಾಬಿನೆಟ್ ಒಳಗಡೆಯಿಂದ ಹೊರಗಡೆ ಹೋಗಿದೆ. ಆ ಪೈಪ್ ಒಳಗಡೆ ಆ ಕಡೆಯಿಂದ ಗ್ಯಾಪ್ ಇದೆ. ನಾವೇನು ಇದು ಚಿಮ್ನಿಯಿಂದ ಹೋಗಲಿಕ್ಕೆ ಅಂತ ಜಾಗ ಬಿಟ್ಟಿದ್ದೀವಿ, ಅಂದರೆ ಬಿಸಿ ಗಾಳಿ ಹೋಗಲಿಕ್ಕೆ ಜಾಗ ಬಿಟ್ಟಿದ್ದೀವಿ, ಅಲ್ಲಿ ಓಪನ್ ಇದೆ. ಅದ್ರ ಒಳಗಡೆಯಿಂದ ಬಂದು ಪೈಪ್ ಒಳಗಡೆಗೆ ಗೂಡು ಮಾಡ್ತಾ ಇದೆ. ನಂಗೆ ಅದೊಂದು ಭಯ, ಮೊಟ್ಟೆ ಇಟ್ಟಾಗ ಎಲ್ಲಿ ಮರಿಗಳಿಗೆ ತೊಂದರೆ ಆಗುತ್ತೋ ಅಂತ. ಸೊ ಅವಾಗವಾಗ ಚಿಮ್ನಿ ಆನ್ ಮಾಡ್ತಾನೆ ಇರ್ತೀನಿ. ರಾತ್ರಿ ಪ್ರಿಪ್ರೇಷನ್ ಎಲ್ಲ ಮಾಡಿದ್ದೆ, ಕಾಳು ನೆನೆಸಿಟ್ಟಿದ್ದೀನಿ. ಹಾಗೆ ಹರ್ಷಿತ್ ಸ್ಪ್ರೌಟ್ಸ್ ತಿಂತಾನೆ ನೋಡಿ, ನೆನೆಸಿರುವಾಗಲೇ ಇದು ಮೊಳಕೆ ಬಂದುಬಿಟ್ಟಿದೆ. ರಾತ್ರಿ ನೆನೆಸಿಟ್ಟಿದ್ದು ಆಗಲೇ ಮೊಳಕೆನೇ ಬರೋಕ್ಕೆ ಸ್ಟಾರ್ಟ್ ಆಗೋಗಿದೆ. ಹೆಸರು ಕಾಳು, ಕಡಲೆಕಾಳು, ಹಾಗೆ ಇದು ಏನು ಹೇಳ್ತಾರೆ ರಾಜಮ, ಇದೆಲ್ಲ ನೆನೆಸಿಟ್ಟಿದ್ದೀನಿ. ರಾಜಮ ಕರಿ ಮಾಡಬೇಕು, ಇದೆರಡು ಕೂಡ ಮೊಳಕೆ ಬರಿಸ್ಬೇಕು. ಮೊಳಕೆ ಬರೋಕ್ಕೆ ಮುಂಚೆನೇ ಅದೇ ನೆನೆಸಿರುವಾಗಲೇ ಮೊಳಕೆ ಬರೋಕ್ಕೆ ಸ್ಟಾರ್ಟ್ ಆಗಿದೆ, ಅಷ್ಟು ಗವೆ ಇದೆ. ಕೆಂಟದ ನೀರು ಬಿಟ್ಟಿದ್ದೀನಿ, ಅದರಿಂದ ಸೌಂಡ್ ಕೇಳಿಸ್ತಾ ಇದೆ. ಹೀಗೆ ಒಬ್ಬರು ಕಮೆಂಟಲ್ಲಿ ನಂಗೆ ಕೇಳ್ತಾಯಿದ್ರು, ನೀವು ಇವಾಗ ಬಿಸ್ನೆಸ್ ಮಾಡ್ತಾಯಿದ್ದೀರಾ, ಹಾಗೆ ಯೂಟ್ಯೂಬ್ ಮಾಡ್ತಿದ್ದೀರಾ, ಮತ್ತು ಮನೆ ಕೆಲಸಕ್ಕೂ ಯಾರನ್ನೂ ಇಟ್ಕೊಂಡಿಲ್ಲ, ಹೇಗಿದೆಲ್ಲ ಮ್ಯಾನೇಜ್ ಮಾಡ್ತಾಯಿದ್ದೀರಾ ಅಂತ ಕೇಳ್ತಾಯಿದ್ರು. ಈಗಂತೂ ನಮ್ಮದು ಪೂರ್ತಿ ಟೈಮ್ ವೇರಿ ಆಗಿದೆ. ಇಷ್ಟೇ ಟೈಮಲ್ಲಿ ಇದೇ ಕೆಲಸ ಮಾಡ್ತೀನಿ ಅಂತ ಯಾವುದೂ ಕೂಡ ಟೈಮ್ ಟೇಬಲ್ ಹಾಕ್ಕೊಂಡು ಮಾಡೋಕ್ಕೆ ಆಗೋಲ್ಲ. ಯಾಕಂದರೆ ಯಾವ್ಯಾವ ಟೈಮಲ್ಲಿ ಏನೇನು ಕೆಲಸ ಆಗಬೇಕು ಯಾವುದು ಕೂಡ ಫಸ್ಟೇ ಫಿಕ್ಸ್ ಆಗಿರಲ್ಲ. ಫಸ್ಟ್ ಯಾವ ಕೆಲಸ ಮಾಡಬೇಕು, ಅಥವಾ ಮನೆ ಕೆಲಸನ ಅಥವಾ ಬಿಸ್ನೆಸ್ ಕೆಲಸನ ಅಂತ ಅನ್ನೋದು. ಸೊ ಸಾಧ್ಯ ಆದಷ್ಟು ಜಾಸ್ತಿ ನಾನು ಬಿಸ್ನೆಸ್ ಕಡೆಗೆ ಗಮನ ಕೊಡ್ತಾಯಿದ್ದೀನಿ. ಯಾಕಂದರೆ ಪ್ರತಿದಿನ ಡೆಲಿವರಿ ಕಳಿಸೋದ್ರಿಂದ ಅದಕ್ಕೆ ಬೇಕಾಗಿರುವಂಥ ಪ್ರಿಪ್ರೇಷನ್ ಇರ್ಬೋದು, ಅಥವಾ ಹೊರಗಡೆ ಹೋಗಿ ತರುವಂಥದ್ದು ಇರ್ಬೋದು, ಅಥವಾ ಏನು ಪ್ರೀ ಪ್ಲ್ಯಾನಿಂಗ್ ಮಾಡುವಂಥದ್ದು ಇರ್ಬೋದು, ಇದೆಲ್ಲನೂ ಹೆಚ್ಚಾಗಿ ನಾನು ಆ ಕಡೆ ಗಮನ ಕೊಡ್ತಾಯಿದ್ದೀನಿ. ಮನೆ ಕೆಲಸ ಕೆಲವೊಮ್ಮೆ ಬೇರೆ ಆಗೇ ಆಗುತ್ತೆ. ಸೊ
ಮನೆ ಕ್ಲೀನ್ ಮಾಡೋದು ಕೆಲವೊಮ್ಮೆ ಬೆಳಗ್ಗೆ ಹೊತ್ತು ಮಾಡ್ತೀವಿ ಅಥವಾ ಸಂಜೆ ಹೊತ್ತು ಫ್ರೀ ಇರುವಂಥ ಟೈಮಲ್ಲಿ ಮನೆ ಒರೆಸೋದಾಗಲಿ ಇಂಥದ್ದೆಲ್ಲ ಮಾಡ್ತೀವಿ. ಸೊ ಇದರಲ್ಲಿ ನನಗೆ ಹಸ್ಬೆಂಡ್ ಮತ್ತು ಮಗ ಕೂಡ ಹೆಲ್ಪ್ ಮಾಡ್ತಿರೋದ್ರಿಂದ ನನಗೆ ಇದು ಜಾಸ್ತಿ ಕಷ್ಟ ಅಂತ ಅನ್ನಿಸ್ತಾ ಇಲ್ಲ. ಯಾರೂ ಮೇಡ್ ಇಟ್ಕೊಂಡಿರೋ ಇಲ್ದಲೇ ಇರೋ ಕಾರಣ ಏನಂದರೆ ನಮಗೆ ಬೇಕಂದಾಗ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗೋ ರೀತಿಯಲ್ಲಿ ಮನೆ ಕೆಲಸನೂ ಮಾಡ್ಕೋಬೋದು, ಹಾಗೆ ಬಿಸ್ನೆಸ್ಗೂ ಕೂಡ ಟೈಮ್ ಮ್ಯಾನೇಜ್ ಮಾಡ್ಕೋಬೋದು ಅಂತ ಅನ್ನೋದಕ್ಕೋಸ್ಕರ ನಾವೇ ಹೆಲ್ಪ್ ಮಾಡ್ಕೊಂಡು ಒಬ್ರಿಗೊಬ್ರಿಗೆ ಕೆಲಸ ಮಾಡ್ತಾಯಿದ್ದೀವಿ. ನೆನೆಸಿರೋಂಥ ಕಾಳನ್ನೆಲ್ಲ ಬಾಕ್ಸಲ್ಲಿ ಮೊಳಕೆ ಬರಲಿಕ್ಕೆ ಹಾಕ್ಬಿಟ್ಟು ನಂತರ ಉಳಿದಿರೋಂಥ ರಾಜ್ಮಾ ಕುಕ್ಕರಲ್ಲಿ ಬಾಯ್ಲ್ ಮಾಡಲಿಕ್ಕೆ ಇಟ್ಬಿಟ್ಟು ಹೋಗ್ತಾಯಿದ್ದೀನಿ. ರಾಜ್ಮಾ ರೆಸಿಪಿ ನೆಕ್ಸ್ಟ್ ಯಾವಾಗಲೂ ನಿಮಗೆ ಶೇರ್ ಮಾಡ್ತೀನಿ. ಇವತ್ತು ಆದರೆ ಶೂಟ್ ಮಾಡಿರಲಿಲ್ಲ. ಆನಂತರ ಟೆರೆಸ್ಗೆ ಹೋಗಿದ್ದೆ. ಟೆರೆಸಲ್ಲಿ ಹಪ್ಪಳ ಸಂಡಿಗೆ ಎಲ್ಲ ಹಾಕಿದ್ರಿಂದ ಚೆಕ್ ಮಾಡ್ಕೊಂಬರೋಣ ಅಂತ ಹೋಗಿದ್ದೆ. ಇದು ರೀಸೆಂಟಾಗಿ ನಾನು ಅಮೆಝಾನಿಂದಲೇ ತರಿಸಿದ್ದು ಕೆಲವು ಪ್ರಾಡಕ್ಟ್ ಇದು. ಇದರಲ್ಲಿ ಏನಂದರೆ ಮೇಯ್ನಾಗಿ ಡಯಾಬಿಟಿಸ್ ಫ್ರೆಂಡ್ಲಿ ಪೇಸ್ಟ್ ಇದೆ. ಸುಮಾರು ಜನ ಡಯಾಬಿಟಿಸ್ ಇರೋರು ಬೆಳಗ್ಗೆ ಹೊತ್ತು ಎದ್ದ ತಕ್ಷಣ ಫಸ್ಟು ನಾವೇನು ಪೇಸ್ಟ್ ಉಪಯೋಗಿಸ್ತಿದ್ವಿ ಅದ್ರ ಕಡೆ ಗಮನ ಕೊಡಬೇಕು. ಶುರುವಾಗದೆ ಪೇಸ್ಟಿಂದ ಅಂತ ಹೇಳ್ತಾರೆ. ನಾವು ಎದ್ದಾಗಿಂದಲೂ ಮಲ್ಕೊಳ್ಳೋವರೆಗೂ ನಾವು ಏನೇನು ಉಪಯೋಗಿಸ್ತಿದ್ವಿ ಅದರಲ್ಲಿ ಯಾವುದರಲ್ಲೂ ಕೂಡ ಸ್ವೀಟ್ನೆಸ್ ಇರಬಾರ್ದು. ಸಾಧ್ಯ ಆದಷ್ಟು ಈ ಥರದ ಡಯಾಬಿಟಿಸ್ ಫ್ರೆಂಡ್ಲಿ ಪೇಸ್ಟನ್ನು ಉಪಯೋಗಿಸ್ಕೋಬೋದು. ಇದರಲ್ಲಿ ಏನಂದರೆ ಅಮೃತಬಳ್ಳಿ ಮತ್ತು ನೇರಳೆ ಹಣ್ಣಿನ ಎಕ್ಸ್ಟ್ರಾಕ್ಟನ್ನು ಬಳಸ್ಕೊಂಡಿದ್ದಾರೆ. ಸೊ ಎಸ್ಪೆಷಲಿ ಇದು ಡಯಾಬಿಟಿಸ್ ಇರೋರಿಗೆ ಅಂತಲೇ ಬಳಸೋವಂಥ ಪೇಸ್ಟ್. ಆನಂತರ ಸೆನ್ಸೊಡೈನ್ ಪೇಸ್ಟ್ ತರಿಸಿದ್ದೀನಿ. ಯಾರಿಗೆ ತುಂಬ ಸೆನ್ಸಿಟಿವಿಟಿ ಇರುತ್ತಲ್ಲ ಅಂಥವ್ರಿಗೆ ಈ ಥರದ ಪೇಸ್ಟ್ನ ಉಪಯೋಗಿಸ್ಕೋಬೋದು. ಇದರಲ್ಲೆಲ್ಲ ಏನಂದರೆ ಕಾಂಬೋ ಆಫರಲ್ಲಿ ಇರೋಂಥದ್ದನ್ನೇ ನಾನು ತರಿಸಿದ್ದೀನಿ. ಆನಂತರ ಹಿಮಾಲಯ, ನಮ್ಮನೇಲಿ ಎಲ್ರಿಗೂ ಹಿಮಾಲಯ ತುಂಬ ಸೂಟ್ ಆಗುತ್ತೆ. ಸೊ ಹಂಗಾಗಿ ಶಾಂಪು ತರಿಸಿದ್ದೀನಿ. ಸೊ ಆ್ಯಂಟಿ ಡ್ಯಾಂಡ್ರಫ್ ಇರ್ಬೋದು, ಆ್ಯಂಟಿ ಹೇರ್ ಫಾಲ್ ಇರ್ಬೋದು, ಅಥವಾ ಡ್ಯಾಮೇಜ್ ರಿಪೇರಿ ಇರ್ಬೋದು, ಪ್ರತಿಯೊಂದು ಹಿಮಾಲಯದ ತರಿಸಿದ್ದೀನಿ. ಪ್ರಿಯಿಂಗು ಕೂಡ ಅಲ್ಲಿ ಹೋದ್ಮೇಲೆ ಅವಳು ಇದೇ ಶಾಂಪನ್ನೇ ಉಪಯೋಗಿಸ್ತೀಯಲ್ಲ. ಇಲ್ಲಿಂದನೇ ಹೋಗ್ಬೇಕಾದ್ರೆ ದೊಡ್ಡದೊಂದು ಶಾಂಪು ತೊಗೊಂಡು ಹೋಗಿದ್ಲು. ನಮಗೆ ಹಿಮಾಲಯ ಸೂಟ್ ಆಗುತ್ತೆ, ಹಾಗಾಗಿ ಹಿಮಾಲಯ ಶಾಂಪು ತರಿಸಿದ್ದೀನಿ. ಹಾಗೆ ಆಯುರ್ವೇದಿಕ್ ಸೋಪ್, ಇದು ಚಂದ್ರಿಕಾ ಮತ್ತು ಮೆಡಿಮಿಕ್ಸ್, ಇದೆರಡು ಕೂಡ ನಾವು ತುಂಬ ವರ್ಷದಿಂದ ಬಳಸ್ತಿರೋವಂಥ ಆಯುರ್ವೇದಿಕ್ ಸೋಪ್. ಇದೇನೆಂದರೆ 3 ತೊಗೊಂಡ್ರೆ 1 ಫ್ರೀ ಇರುತ್ತೆ. ಹಾಗಾಗಿ ನಾನು ಇದನ್ನು ಕಾಂಬೋ ಆಫರಲ್ಲಿರುವಂಥದ್ದನ್ನು ಅಥವಾ ಈ ಥರ ಆಫರಲ್ಲಿರುವಂಥದ್ದನ್ನು ತರಿಸ್ತೀನಿ. ಸೊ ಖಂಡಿತ ಡಯಾಬಿಟೀಸ್ ಇರೋರು ಈ ಥರದ ಪೇಸ್ಟನ್ನು ಉಪಯೋಗಿಸ್ಕೊಳ್ಳಿ. ಒಂದಂತ ನಾವು ತರಿಸ್ಕೊಳ್ಳೋಕ್ಕಾಗಲ್ಲ. ಏನಂದರೆ ಕಾರ್ಟಿಗೆ ನಾನು 1 ಅಂತ ಹಾಕಿದ್ರೆ ಅಲ್ಲಿ 2 ಅಂತಲೇ ಬರುತ್ತೆ. ಸೊ 2 ನೀವು ಒಟ್ಟಿಗೆ ತೊಗೋಬೇಕಾಗುತ್ತೆ. ಸುಮಾರು 4 ತಿಂಗಳಿಗಂತೂ ಯೂಸ್ ಆಗುತ್ತೆ ಹಸ್ಬೆಂಡ್ಗೆ. ನೀವಿಲ್ಲಿ ನೋಡ್ತಿರಲ್ಲ, ಇದರಲ್ಲಿ ಏನು ಹೇಳ್ತಾರೆ, ನೇರಳೆ ಹಣ್ಣು ಮತ್ತು ಅಮೃತಬಳ್ಳಿಯ ಎಕ್ಸ್ಟ್ರಾಕ್ಟ್ ಇದೆ. ಇದೆಲ್ಲ ಅಮೆಝಾನಿಂದ ತರಿಸಿದ್ದು. ಅಮೆಝಾನ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಅದೇ ರೀತಿ ಒಂದು ಡಯಾಬಿಟಿಸ್ ಫ್ರೆಂಡ್ಲಿ ಅಥವಾ ಹೆಲ್ದಿ ಬ್ರೇಕ್ಫಾಸ್ಟ್ ರೆಸಿಪಿ ನೋಡ್ಕೊಂಬರೋಣ. ಸುಮಾರು ಒಂದು ಅರ್ಧ ಕಪ್ಪಷ್ಟು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ, ಅರ್ಧ ಕಪ್ಪಷ್ಟು ಗೋಧಿ ಹಿಟ್ಟು, 2 ಟೇಬಲ್ ಸ್ಪೂನಷ್ಟು ರವೆ ಅಥವಾ ಉಪ್ಪಿಟ್ಟು ರವೆ ಅಂತ ಏನು ಬರುತ್ತೆ ಅದು ಹಾಕ್ಕೊಂಡಿದ್ದೀನಿ. ಆನಂತರ 1/4 ಸ್ಪೂನ್ ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು. ಇದ್ರ ಜೊತೆಗೆ ನಾವು ಸ್ವಲ್ಪ ನೀರು ಹಾಕ್ಕೊಂಡು ಒಂದು ದೋಸೆ ಬ್ಯಾಟರ್ ಕನ್ಸಿಸ್ಟೆನ್ಸಿಗೆ ಕಲಿಸ್ಕೊಂಬೇಡ. ಸೊ ಇದು ಇನ್ಸ್ಟೆಂಟಾಗಿ ಮಾಡ್ಕೊಳ್ಳೋವಂಥ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ. ಒಂದು 10 ನಿಮಿಷದಲ್ಲಿ ನಿಮಗೆ ರೆಡಿ ಆಗುತ್ತೆ. ಕಡಲೆ ಹಿಟ್ಟನ್ನು ನೀವು ಜಾಸ್ತಿ ಹಾಕ್ಕೊಂಡಷ್ಟು ಚೆನ್ನಾಗೇ ಇರುತ್ತೆ. ಸೊ ಗೋಧಿ ಹಿಟ್ಟು, ಕಡಲೆ ಹಿಟ್ಟು ಎರಡನ್ನೂ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ರವೆ ಏನಿದ್ರು ಸ್ವಲ್ಪ ನಮಗೆ ಕ್ರಿಸ್ಪಿನೆಸ್ ಬರಲಿ ಅಂತ ಅದಕ್ಕೋಸ್ಕರ ಹಾಕಿರೋದಷ್ಟೇ. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 10 ನಿಮಿಷ ಮುಚ್ಚಿಟ್ಬೇಡ. ರವೆ ಹಾಕಿರೋದ್ರಿಂದ ಸ್ವಲ್ಪ ಅದನ್ನೇ ನೆನೆ. ಈ ಬ್ರೇಕ್ಫಾಸ್ಟ್ ಹೆಲ್ದಿ ವರ್ಜನಲ್ಲಿ ಮಾಡ್ತಿರೋದ್ರಿಂದ ಸ್ವಲ್ಪ ಇದಕ್ಕೆ ತರಕಾರಿಗಳನ್ನ ಕೂಡ ಸೇರಿಸ್ಕೊಂಡು ಮಾಡ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ನನ್ನ ಹತ್ರ ಇರುವಂಥ ತರಕಾರಿ ಇಲ್ಲಿ ಹಾಕಿದ್ದೀನಿ: ಈರುಳ್ಳಿ, ಟೊಮೆಟೊ, ಕ್ಯಾಪ್ಸಿಕಮ್ ಮತ್ತು ಕೊತ್ತಂಬರಿ. ಇದ್ರ ಜೊತೆಗೆ ನೀವು ಇನ್ನೂ ಬೇರೆ ಬೇರೆ ತರಕಾರಿಗಳು ಅಂದರೆ ಕ್ಯಾರೆಟ್ ಉಪಯೋಗಿಸ್ಕೋಬೋದು, ಬೀನ್ಸ್ ಹಾಕ್ಕೋಬೋದು, ಅಥವಾ ಸೊಪ್ಪುಗಳನ್ನ ಕೂಡ ಮಿಕ್ಸ್ ಮಾಡ್ಕೋಬೋದು. ಸೊ 1 ಟೊಮೆಟೊ, 1 ಕ್ಯಾಪ್ಸಿಕಮ್, 1 ಈರುಳ್ಳಿ, ಇದಿಷ್ಟನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಅನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ಹಸಿರು ಮೆಣಸಿನ್ಕಾಯಿ ಬದಲಾಗಿ ನಾನು ಇಲ್ಲಿ ಖಾರಕ್ಕೆ ಖಾರದ ಪುಡಿ ಹಾಕ್ತಾಯಿದ್ದೀನಿ. ಹಾಗೆ ಒಂದು ಅರ್ಧ ಸ್ಪೂನಷ್ಟು ಚಾಟ್ ಮಸಾಲ ಹಾಕ್ಕೊಳ್ಳೋಣ. ಚಾಟ್ ಮಸಾಲ ಹಾಕೋದ್ರಿಂದ ಆ ಫ್ಲೇವರ್ ಮತ್ತು ಟೇಸ್ಟ್ ಸ್ವಲ್ಪ ಡಿಫ್ರೆಂಟಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಇದ್ದರೆ ಹಾಕ್ಕೊಳ್ಳಿ, ಇಲ್ಲ ಅಂತಂದರೆ ಇದನ್ನು ಚಾಟ್ ಮಸಾಲ ಸ್ಕಿಪ್ ಮಾಡ್ಬೋದು. ಈ ಹದಕ್ಕೆ ಕಲಸಿ ರೆಡಿ ಮಾಡ್ಕೋಬೇಕು. ತುಂಬ ತೆಳ್ಳಗೂ ಇರಬಾರ್ದು, ತುಂಬ ಗಟ್ಟಿನೂ ಇರಬಾರ್ದು. ಸೊ ಬ್ಯಾಟರ್ ರೆಡಿಯಾಗಿದೆ. ನಾವು ಇದನ್ನು ಇನ್ನು ತಿಂಡಿ ರೆಡಿ ಮಾಡೋಕ್ಕೂ ಮುಂಚೆ ಇದಕ್ಕೊಂದು ಬೆಸ್ಟ್ ಕಾಂಬಿನೇಷನ್ ಆಗಿರುವಂಥ ಈ ಸೀಸನಲ್ಲಿ ಸಿಗುವಂಥ ಮಾವಿನಕಾಯಿನ ಉಪಯೋಗಿಸ್ಕೊಂಡು ಮಾವಿನಕಾಯಿ ಚಟ್ನಿ ಮಾಡ್ತಾಯಿದ್ದೀನಿ. ಇದಕ್ಕಂತೂ ತುಂಬಾ ಚೆನ್ನಾಗಿತ್ತು ಕಾಂಬಿನೇಷನ್. ಸೊ ಮಾವಿನಕಾಯಿ ಚಟ್ನಿ ಮಾಡೋದಕ್ಕೆ ಒಂದು ತೋತಾಪುರಿ ಮಾವಿನಕಾಯಿನ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಈ ರೀತಿ ಕಟ್ ಮಾಡಿ ಇಟ್ಕೊಳ್ಳೋಣ. ಕಟ್ ಮಾಡಿರುವಂಥ ಮಾವಿನಕಾಯಿ ಜೊತೆಗೆ ಸ್ವಲ್ಪ ಸ್ವೀಟು, ಖಾರ, ಉಪ್ಪು ಇದೆಲ್ಲ ಮಿಕ್ಸ್ ಮಾಡಿಕೊಂಡು ಮಾಡುವಂಥ ಚಟ್ನಿ. ಇದು ಚಟ್ಪಟ ಟೇಸ್ಟ್ ಕೊಡುತ್ತೆ. ಸೊ ಇದು ರೊಟ್ಟಿಗೆ, ಚಪಾತಿಗೆ ಇಂಥದಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ. ಬಿಸಿ ಅನ್ನಕ್ಕೂ ಕೂಡ ನೀವು ಇದನ್ನು ಕಲಿಸ್ಕೊಂಡು ತಿನ್ಬೋದು. ಒಂದು ಮಾವಿನಕಾಯಿ ಜೊತೆಗೆ ಒಂದು 2 ಟೇಬಲ್ ಸ್ಪೂನಷ್ಟು ಬೆಲ್ಲ ಹಾಕಿದ್ದೀನಿ. ಹಾಗೆ ಖಾರಕ್ಕೆ ನಮಗೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ, ಸ್ವಲ್ಪ ಉಪ್ಪು, ಹಾಗೆ ಒಂದು 4-5 ಎಸಳಷ್ಟು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ಇದ್ರ ಜೊತೆಗೆ ನಾವು ಬೇಕಿದ್ರೆ ಒಂದು 2 ಸ್ಪೂನಷ್ಟು ಒಣ ಕೊಬ್ಬರಿ ಹಾಕ್ಕೋಬೋದು. ಇದು ಕೂಡ ಬೇಕಿದ್ರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬರೀ ಮಾವಿನಕಾಯಿನೇ ಉಪ್ಪು ಖಾರ ಇದೆಲ್ಲ ಸ್ವೀಟ್ ಜೊತೆಗೆ ರುಬ್ಕೊಂಡ್ರು ಕೂಡ ಅದು ಚೆನ್ನಾಗೇ ಇರುತ್ತೆ. ಸೊ ಸ್ವಲ್ಪ ನಾನಿಲ್ಲಿ ಒಣ ಕೊಬ್ಬರಿ ಹಾಕ್ಕೊಂಡು 1 ನಿಮಿಷ ಇದನ್ನು ಓಡಿಸ್ಕೊಂಡಿದ್ದೀನಿ. ಒಂದೇ ಒಂಚೂರು ನೀರು ಹಾಕ್ಕೊಂಡು ನಾವು ಇದನ್ನು ಗಟ್ಟಿಯಾಗಿಯೇ ಗ್ರೈಂಡ್ ಮಾಡ್ಕೋಬೇಕು. ನೀರು ಜಾಸ್ತಿ ಹಾಕ್ಕೊಳ್ಳೋದು ಬೇಡ.
ನಾವು ಇದನ್ನು ಸ್ಟೋರ್ ಮಾಡಿ ಇಟ್ಕೊಂಡು ಫ್ರಿಡ್ಜಲ್ಲಿ ಬಾಟ್ಲಲ್ಲಿ ಹಾಕಿಟ್ಕೊಂಡು ಬೇಕಂದಾಗ ಈ ಚಟ್ನಿನ ನಾವು ಊಟಕ್ಕೆ ಅಥವಾ ತಿಂಡಿಗೆ ಉಪಯೋಗಿಸ್ಕೋಬೋದು. ಉಪ್ಪು, ಹುಳಿ, ಖಾರ, ಸಿಹಿ ಎಲ್ಲನೂ ಒಳಗೊಂಡಿರುವಂಥ ಮಾವಿನಕಾಯಿ ಚಟ್ನಿ ರೆಡಿಯಾಗಿದೆ. ಈ ಸೀಸನಲ್ಲಿ ಸಿಗುವಂಥ ಮಾವಿನಕಾಯಿನ ಉಪಯೋಗಿಸ್ಕೊಂಡು ಖಂಡಿತ ಈ ಚಟ್ನಿ ಒಂದ್ಸತಿ ನೀವು ಟ್ರೈ ಮಾಡಿ. ಬಾಟ್ಲಲ್ಲಿ ಹಾಕಿ ಫ್ರಿಡ್ಜಲ್ಲಿ ಇಟ್ಕೊಂಡು ಸುಮಾರು 4-5 ದಿನದವರೆಗೂ ನೀವು ಇದನ್ನು ಉಪಯೋಗಿಸ್ಕೋಬೋದು. ಇದಕ್ಕೆ ನಾನು ಯಾವುದೇ ಒಗ್ಗರಣೆ ಹಾಕಿಲ್ಲ. ಬೇಕಿದ್ದರೆ ಸ್ವಲ್ಪ ಸಾಸಿವೆ, ಉದ್ದಿನಬೇಳೆ, ಕರಿಬೇವು ಇದೆಲ್ಲ ಒಗ್ಗರಣೆ ಸೇರಿಸ್ಕೊಂಡು ಈ ಚಟ್ನಿನ ನೀವು ಸ್ಟೋರ್ ಮಾಡಿಟ್ಕೊಂಡು ಬೇಕಂದಾಗ ಊಟ ತಿಂಡಿಗೆ ನೆಂಚ್ಕೋಬೋದು. ಕಾವಲಿ ಬಿಸಿ ಮಾಡಿಕೊಂಡು ಸ್ವಲ್ಪ ಎಣ್ಣೆ ಹಾಕಿ ಗ್ರೀಸ್ ಮಾಡ್ಕೊಂಡ ನಂತರ ನಾವು ಇದ್ರ ಮೇಲೆ ದೋಸೆ ಹಾಕೋಣ. ಈ ಕಾವಲಿ ಸುಮಾರು ಜನ ಕೇಳ್ತಾಯಿದ್ರು. ಇದು ಇಂಡಸ್ ವ್ಯಾಲಿನಲ್ಲಿ ಸಿಗುತ್ತೆ. ತುಂಬ ಚೆನ್ನಾಗಿದೆ. ಇದರಲ್ಲಿ ಚಪಾತಿ, ದೋಸೆ ಎಲ್ಲನೂ ತುಂಬ ಚೆನ್ನಾಗಿ ಬರುತ್ತೆ. ಈವನ್ ದೋಸೆ ಕೂಡ ಎಷ್ಟು ಕ್ರಿಸ್ಪಿಯಾಗಿ ಕೂಡ ನಾವು ಇದ್ರ ಮೇಲೆ ಮಾಡ್ಕೋಬೋದು. ಸೊ ಹದವಾಗಿ ಕಾಯಿಸ್ಕೋಬೇಕು. ತುಂಬ ಓವರ್ ಹೀಟ್ ಮಾಡ್ಕೊಂಬಿಟ್ರೆ ಯಾವುದೇ ದೋಸೆ ಆಗಲಿ ಎದ್ದು ಬರಲ್ಲ, ಅಂಟ್ಕೊಳ್ಳುತ್ತೆ. ಫಸ್ಟು ಸ್ವಲ್ಪ ಗ್ರೀಸ್ ಮಾಡ್ಕೊಂಡ ನಂತರ ನಮಗೆ ಹಿಟ್ಟು ಹಾಕಿ ಈ ರೀತಿ ದೋಸೆ ಮಾಡ್ಕೋಬೋದು. ನಾನೊಂದು ಸ್ವಲ್ಪ ಮಂದಕ್ಕೆ ಹಾಕ್ಕೊಂಡಿದ್ದೀನಿ. ಸೊ ಸ್ವಲ್ಪ ಹಿಟ್ಟನ್ನ ನಾವು ಎಷ್ಟು ಗಟ್ಟಿ ಕಲಿಸ್ಕೊಂಡಿರ್ತೀವಿ ಆ ಹದದಲ್ಲಿ ದೋಸೆ ಬರುತ್ತೆ. ಸೊ ಎರಡು ಕಡೆಗೂ ಒಂದು ಸ್ವಲ್ಪ ಎಣ್ಣೆ ಹಾಕಿ ಈ ರೀತಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಬೇಯಿಸಿ ತೆಕ್ಕೊಂಡ್ರೆ ಆಯಿತು. ರುಚಿಯಾಗಿರುವಂಥ ಇನ್ಸ್ಟಂಟ್ ಬ್ರೇಕ್ಫಾಸ್ಟ್ ರೆಡಿಯಾಗುತ್ತೆ. ಇದರಲ್ಲಿ ಕಡಲೆ ಹಿಟ್ಟು ಹಾಕಿರೋದ್ರಿಂದ ಗ್ಲೂಟನ್ ಆಗಲಿ ಅಥವಾ ಏನು ಹೇಳ್ತಾರೆ ಆ ಅಂಟಿನಂಶ ಕಮ್ಮಿ ಇರುತ್ತೆ. ಡಯಾಬಿಟಿಸ್ ಇರೋರಿಗೂ ಕೂಡ ಆರಾಮಾಗಿ ಈ ಬ್ರೇಕ್ಫಾಸ್ಟ್ನ ನೀವು ಮಾಡಿಕೊಡ್ಬೋದು. ಸೊ ಕಡಲೆ ಹಿಟ್ಟು ಜಾಸ್ತಿ ಬಳಸ್ಕೊಂಡಷ್ಟು ಇನ್ನೂ ಚೆನ್ನಾಗೇ ಇರುತ್ತೆ. ನಾರ್ತ್ ಸೈಡಲ್ಲೆಲ್ಲ ಇದನ್ನು ಬರೀ ಕಡಲೆ ಹಿಟ್ಟನ್ನು ಬಳಸ್ಕೊಂಡು ಮಾಡ್ತಾರೆ. ನಾವು ಇದಕ್ಕೆ ಗೋಧಿ ಹಿಟ್ಟು ಮತ್ತು ರವೆ ಎಲ್ಲ ಉಪಯೋಗಿಸ್ಕೊಂಡಿರೋದ್ರಿಂದ ಇನ್ನೂ ರುಚಿಯಾಗಿರುತ್ತೆ, ಅಷ್ಟೇ ಹೆಲ್ದಿಯಾಗೂ ಇರುತ್ತೆ. ಸೊ ಎರಡು ಕಡೆಗೂ ಈ ರೀತಿ ಹೊಂಬಣ್ಣ ಬರೋವರೆಗೂ ಬೇಯಿಸಿ ತೆಗೆದು ಇದ್ರ ಜೊತೆಗೆ ರುಚಿಯಾಗಿರುವಂಥ ಮ್ಯಾಂಗೋ ಚಟ್ನಿ ಅಥವಾ ರಾ ಮ್ಯಾಂಗೋ ಚಟ್ನಿ ಮತ್ತು ಮೊಸರು ಜೊತೆಗೆ ಇವತ್ತು ಈ ಬ್ರೇಕ್ಫಾಸ್ಟ್ನ ಸರ್ವ್ ಮಾಡ್ತಾಯಿದ್ದೀನಿ. ಸೊ ಖಂಡಿತ ರೆಸಿಪಿ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ಬೆಂಗಳೂರವರೆಲ್ಲ ಇಷ್ಟಪಡ್ತಿದ್ದೇನಂತಂದರೆ ಈ ವೆದರ್, ಅಥವಾ ಬೆಂಗಳೂರವರು ಅಷ್ಟೇ ಅಲ್ಲ, ಎಲ್ಲ ಕಡೆ ಇರೋರು ಬೆಂಗಳೂರನ್ನ ಇಷ್ಟಪಡ್ತಿದ್ದೆ ವೆದರ್ಗೋಸ್ಕರ. ಆದರೆ ಈ ವರ್ಷ ತುಂಬ ಖಡಕ್ ಬಿಸಿಲಿಂದಾಗಿ ಬೆಂಗಳೂರು ಅಂತಂದ್ರೇ ಸೆಕೆ ಅಂತ ಅನ್ನೋದು ಎಲ್ರಿಗೂ ಅನಿಸ್ಬಿಟ್ಟಿದೆ. ಸೊ ಎಷ್ಟು ನೀರು ಕುಡಿಬೇಕು ಅಂತ ಅನಿಸ್ತಿರುತ್ತೆ. ಮಡಕೆನಲ್ಲಿ ನೀರು ಇಟ್ಟಿದ್ದೀನಿ. ಸೊ ತಣ್ಣಗಿರುವಂಥ ನೀರು ಕುಡಿಬೇಕು ಅನಿಸುತ್ತೆ. ಹಾಗೆ ಕಲ್ಲಂಗಡಿ ಹಣ್ಣು, ಜ್ಯೂಸ್ ಇಂಥದ್ದನ್ನೇ ಜಾಸ್ತಿ ನಾವು ತಿಂತಾಯಿದ್ದೀವಿ. ಊಟಕ್ಕಿಂತಲೂ ಜಾಸ್ತಿ ಇದೇ ಬೇಕು ಅಂತ ಅನಿಸುತ್ತೆ. ಸೊ ಮಸಾಲೆ ಹುರಿಯುವಂಥ ಕೆಲಸ ಎಲ್ಲ ಬೆಳಗ್ಗೆ ಬೇಗನೆ ಮುಗಿಸ್ಕೊಂಡ್ಬಿಡ್ತೀವಿ, ಬಿಸಿಲಲ್ಲಿ ಮಾಡೋಕ್ಕಾಗಲ್ಲ ಅಂತ. ಹಾಗೆ ಮಧ್ಯಾಹ್ನ ಸಮಯದಲ್ಲಿ ಈ ಥರದ ಎಕ್ಸ್ಟ್ರಾ ವರ್ಕ್ ಏನಿರುತ್ತೆ, ಏನು ಪ್ಯಾಕಿಂಗ್ ಮಾಡೋಕ್ಕೂ ಮುಂಚೆ ಅದಕ್ಕೆ ಹಾಕುವಂಥ ಲೇಬಲ್ ಇರ್ಬೋದು ಅಥವಾ ಪ್ಯಾಕಿಂಗ್ ಮಾಡೋದಿರ್ಬೋದು, ಅಂಥದನ್ನೆಲ್ಲ ಮಧ್ಯಾಹ್ನ ಹೊತ್ತು ಕೂತ್ಕೊಂಡು ಮಾಡ್ಕೋತೀವಿ. ಸೊ ಬೆಳಗ್ಗೆನೇ ಎಲ್ಲ ಕೆಲಸ ಮುಗಿಸ್ಕೊಂಡ ನಂತರ ಮಧ್ಯಾಹ್ನ ಇವತ್ತು ಕೂತ್ಕೊಂಡು ಇದನ್ನೆಲ್ಲ ಪ್ಯಾಕಿಂಗ್ ಮಾಡ್ತೀರಾ. ನಂಗೆ ಹೆಲ್ಪ್ಗೆ ಅಂತ ಇರೋದು ಆಂಟಿ ಒಬ್ಬರೇ ಈಗ. ಹಾಗಾಗಿ ಆಂಟಿ, ಹಸ್ಬೆಂಡ್ ಮತ್ತು ಹರ್ಷಿತ ಎಲ್ಲನೂ ಒಟ್ಟಿಗೆ ಸೇರಿಕೊಂಡು ಈ ಕೆಲಸ ಮಾಡ್ತಿರೋದ್ರಿಂದ ನಾನು ಅವಾಗವಾಗ ಕೆಲವೊಮ್ಮೆ ವೀಡಿಯೋ ಮಾಡೋಕ್ಕಾಗಲ್ಲ ಅಥವಾ ಅಡುಗೆ ಕೆಲಸದಲ್ಲಿ ಈ ಥರದ್ರಲ್ಲಿ ಬ್ಯುಸಿ ಆಗಿಬಿಟ್ಟಿರ್ತೀನಿ. ಓಕೆ, ಇವತ್ತಿನ ಮಧ್ಯಾಹ್ನದ ಒಂದು ರೆಸಿಪಿ ನೋಡ್ಕೊಂಬರೋಣ. ರಾಜ್ಮಾ ರೆಸಿಪಿ ನಾನು ನಿಮಗೆ ಮತ್ತೆ ಯಾವಾಗಲಾದ್ರು ಶೇರ್ ಮಾಡ್ತೀನಿ. ಸೊ ಇಲ್ಲಿ ಈರುಳ್ಳಿ, ಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ ಮತ್ತು ಗೋಡಂಬಿ ಇದಿಷ್ಟನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನೆಲ್ಲ ಫಸ್ಟು ಗ್ರೈಂಡ್ ಮಾಡ್ಕೊಂಬೋಣ. 2 ಈರುಳ್ಳಿ ಇದೆ, ಖಾರಕ್ಕೊಂದು 6-7 ಮೆಣಸಿನ್ಕಾಯಿ, 1 ಗಡ್ಡೆಯಷ್ಟು ಬೆಳ್ಳುಳ್ಳಿ, 2 ಇಂಚಷ್ಟು ಶುಂಠಿ, ಒಂದು 8-10 ಗೋಡಂಬಿ ಹಾಕ್ಕೊಂಡು ಇದ್ರ ಜೊತೆಗೆ ಅರ್ಧ ಸ್ಪೂನಷ್ಟು ಕಾಳು ಮೆಣಸು, 5-6 ಲವಂಗ, 2 ಪೀಸಷ್ಟು ಚಕ್ಕೆ ಇದಿಷ್ಟನ್ನು ಗ್ರೈಂಡ್ ಮಾಡ್ಕೊಳ್ಳೋಣ. ಒಂದು ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಬಿ ರೆಡಿ ಮಾಡ್ಕೋಬೇಕು. ಇದೊಂದು ರಿಚ್ ಗ್ರೇವಿ ರೆಸಿಪಿ, ಅದು ಎಗ್ ಉಪಯೋಗಿಸಿ ಮಾಡ್ತಿರೋವಂಥ ಗ್ರೇವಿ ರೆಸಿಪಿ. ಮಸಾಲೆ ಎಲ್ಲ ರುಬ್ಕೊಂಡಾದ ನಂತರ ಫಸ್ಟು ಬಾಣಲಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಗ್ರೀಸ್ ಮಾಡ್ಕೊತಾ ಇದ್ದೀನಿ. ಇದರಲ್ಲಿ ಫಸ್ಟು ಸ್ವಲ್ಪ ಉಪ್ಪು, ಖಾರ ಎಲ್ಲ ಹಾಕಿ ಮೊಟ್ಟೆನ ಫ್ರೈ ಮಾಡ್ಕೊಂಬೇಡ. ಬೇಯಿಸಿ ಇಟ್ಕೊಂಡಿರೋಂಥ ಮೊಟ್ಟೆ ಸ್ವಲ್ಪ ಎಣ್ಣೆಯಲ್ಲಿ ಹಾಕಿ ಇದನ್ನು ಫ್ರೈ ಮಾಡ್ಕೊಳ್ಳುವಾಗ ಇದಕ್ಕೆ ಸ್ವಲ್ಪ ಅರಿಶಿನ, ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಉಪ್ಪು ಹಾಕಿ ಒಂದು 2 ನಿಮಿಷ ಈ ರೀತಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಎಗ್ ಸ್ಟಿಫ್ನೆಸ್ ಬರುತ್ತೆ. ಗ್ರೇವಿನಲ್ಲಿ ನಾವು ಬೇಯಿಸುವಾಗ ಯಾವುದೇ ಕಾರಣಕ್ಕೂ ಮೊಟ್ಟೆ ಹೊಡೆದೋಗಲ್ಲ. ಸೊ ಒಂದು ಸೈಡಲ್ಲಿ ಅನ್ನಕ್ಕೂ ಇಟ್ಟಿದ್ದೀನಿ, ಮತ್ತೊಂದು ಸೈಡಲ್ಲಿ ಎಗ್ ಕರಿಗೆ ರೆಡಿ ಮಾಡ್ತಾಯಿದ್ದೀನಿ. ಸೊ ಈ ಥರ ಒಂದು 2 ನಿಮಿಷ ಹುರ್ಕೋತಾ ಇದ್ದಂಗೆ ಅದರ ಮೇಲ್ಗಡೆ ಕೋಟಿಂಗ್, ಉಪ್ಪು ಖಾರದೆಲ್ಲ ಕೋಟಿಂಗ್ ಬರುತ್ತಲ್ಲ, ಅದು ಗ್ರೇವಿನಲ್ಲಿ ಹಾಕಿದಾಗಲೂ ಕೂಡ ನಮಗೆ ಸಪ್ಪೆ ಅನಿಸಲ್ಲ, ರುಚಿಯಾಗಿರುತ್ತೆ. ಅದೇ ಬಾಣಲಿನಲ್ಲೇ ಮತ್ತೆ ಒಗ್ಗರಣೆಗೋಸ್ಕರ ಒಂದು 2 ಸ್ಪೂನಷ್ಟು ಎಣ್ಣೆ ಹಾಕಿ ಅದರಲ್ಲಿ ಸ್ವಲ್ಪ ಸೋಂಪು ಮತ್ತು ಕಸೂರಿ ಮೇಥಿ ಹಾಕ್ತಾಯಿದ್ದೀನಿ. ಇದೆರಡು ಕೂಡ ಫಸ್ಟೇ ಎಣ್ಣೆನಲ್ಲಿ ಹಾಕ್ಕೊಳ್ಳೋದ್ರಿಂದ ಗ್ರೇವಿನಲ್ಲಿ ಒಳ್ಳೆ ಫ್ಲೇವರ್ ಬರುತ್ತೆ, ಆ ಘಮ ತುಂಬ ಚೆನ್ನಾಗಿರುತ್ತೆ. ಸೋಂಪು ಮತ್ತು ಕಸೂರಿ ಮೇಥಿ ಹಾಕಿ ಅದು ಸ್ವಲ್ಪ ಘಮ ಬರ್ತಾ ಇದ್ದಂಗೆ ತಕ್ಷಣವೇ ನಾವು ರುಬ್ಬಿಟ್ಕೊಂಡಿರುವಂಥ ಈ ಮಸಾಲ ಹಾಕ್ಕೊಂಬೇಡ. ಸೊ ತುಂಬ ರಿಚ್ ಗ್ರೇವಿ ಇದು, ಅಷ್ಟೇ ರುಚಿಯಾಗೂ ಇರುತ್ತೆ. ಸೊ ಸ್ಟೆಪ್ ಬೈ ಸ್ಟೆಪ್ ನಾನು ನಿಮಗೆ ಇದನ್ನು ಹೇಳ್ತಾ ಹೋಗ್ತೀನಿ ಎಷ್ಟು ರಿಚ್ ಆಗಿರುತ್ತೆ ಅಂತರೋದನ್ನು. ರುಬ್ಬಿರುವಂಥ ಮಸಾಲ ಹಾಕಿ ಸಣ್ಣ ಉರಿನಲ್ಲಿ ನಾವು ಇದನ್ನು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಇದನ್ನು ಕುದಿಸ್ಕೋಬೇಕು. ಮಿಕ್ಸಿ ಜಾರ್ನ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ನಾನು ಇದನ್ನು ಬಾಣಲಿಗೆ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಕುದಿಸ್ಕೊತಾ ಇದ್ದೀನಿ. ಇನ್ನು ಕಂಟಿನ್ಯೂಸ್ ಆಗಿ ನಾವು ಇದನ್ನು ಹೀಗೆ ಸ್ಟೇರ್ ಮಾಡ್ತಿರಬೇಕು, ಯಾಕಂದರೆ ಇದರಲ್ಲಿ ಗೋಡಂಬಿ ಎಲ್ಲ ಹಾಕಿರೋದ್ರಿಂದ ಆ ಪೇಸ್ಟ್
ಏನು ಬಾಣಲಿಗೆ ಅಂಟ್ಕೊಂಡ್ಬಿಡುತ್ತೆ. ಸ್ಟಿರ್ ಮಾಡ್ತಾನೆ ಬೇಯಿಸ್ಕೊಳ್ಳೋಣ. ಇದಕ್ಕೊಂದು ಎಕ್ಸ್ಟ್ರಾ ಮಸಾಲ ಪೌಡರ್ ಉಪಯೋಗಿಸ್ಕೊತಾ ಇದ್ದೀನಿ. ಅದು ನಾನ್ ವೆಜ್ ಮಸಾಲ, ನಮ್ಮ ಹೋಮ್ ಮೇಡ್ ನಾನ್ ವೆಜ್ ಮಸಾಲ ಅಥವಾ ಚಿಕನ್ ಮಟನ್ ಮಸಾಲ ಹಾಕಿದ್ದೀನಿ. 1 ಸ್ಪೂನಷ್ಟು ನಾನ್ ವೆಜ್ ಮಸಾಲ, ಒಂದು ಸ್ವಲ್ಪ ಅರಿಶಿನ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನಾವು ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಬೇರೆ ಯಾವುದೇ ಮಸಾಲ ಇದಕ್ಕೆ ಹಾಕ್ಕೊಳ್ಳೋ ಅವಶ್ಯಕತೆ ಇಲ್ಲ, ಇದಿಷ್ಟೇ ಸಾಕಾಗುತ್ತೆ. ಸೊ ಒಂದು ಒಳ್ಳೆ ಘಮನೂ ಇರುತ್ತೆ, ಟೇಸ್ಟ್ ಕೂಡ ತುಂಬ ಚೆನ್ನಾಗಿತ್ತು. ಮಸ್ಟ್ ಟ್ರೈ ರೆಸಿಪಿ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಈ ಮಸಾಲ ಹಾಕಿದ್ಮೇಲೆ ಕೂಡ ಕಂಟಿನ್ಯೂಸ್ ಆಗಿ ನಾವು ಸ್ಟಿರ್ ಮಾಡ್ತಾನೆ ಇರಬೇಕು. ಗೋಡಂಬಿ ಹಾಕಿರೋ ಕಾರಣ ಆ ಗ್ರೇವಿದು ಟೆಕ್ಸ್ಚರ್ ಕೂಡ ನಿಮಗೆ ಗಟ್ಟಿ ಆಗ್ತಾ ಹೋಗುತ್ತೆ. ಸೊ ಕಂಟಿನ್ಯೂಸ್ ಆಗಿ ಸ್ಟಿರ್ ಮಾಡ್ತಾನೆ ಬೇಯಿಸ್ಕೋಬೇಕು. ಈ ರೀತಿ ಒಂದು 2-3 ನಿಮಿಷ ಬೇಯಿಸ್ಕೊಂಡಾದ ನಂತರ ಅದಕ್ಕೆ ಅರ್ಧ ಕಪ್ಪಷ್ಟು ಫ್ರೆಶ್ ಮೊಸರು ಹಾಕೋಣ. ಹುಳಿ ಆದಷ್ಟು ಕಡಿಮೆ ಇರಬೇಕು. ಇದಕ್ಕೆ ಮೊಸರಲ್ಲಿ ಹುಳಿ ಇಲ್ದಲೇ ಇರೋವಂಥದ್ದನ್ನು ಫ್ರೆಶ್ ಮೊಸರನ್ನು ಉಪಯೋಗಿಸ್ಕೋಬೇಕು. ಅರ್ಧ ಕಪ್ಪಷ್ಟು ಮೊಸರು ಹಾಕಿ ತಕ್ಷಣವೇ ನಾವು ಇದನ್ನು ಸ್ಟಿರ್ ಮಾಡ್ಕೊಳ್ಳೋಣ. ಮೊಸರು ಕೂಡ ಹಾಕೋದಕ್ಕೆ ಮುಂಚೆ ಒಂದು ಸ್ವಲ್ಪ ಬೀಟ್ ಮಾಡಿ ಹಾಕ್ಕೊಂಡ್ರೆ ನಿಮಗೆ ಗ್ರೇವಿಗೆ ಹಾಕಿದ ಕೂಡಲೇ ಒಡೆದೋದಂಗೆ ಅನಿಸಲ್ಲ. ಅಲ್ಲಲ್ಲಿ ಮೊಸರು ನಿಮಗೆ ಒಡೆದೋಗಿದೆ ಅಂತ ಅನಿಸ್ತಿರುತ್ತಲ್ಲ, ಆ ರೀತಿ ಅನಿಸಲ್ಲ. ನೀಟಾಗಿ ಆ ಗ್ರೇವಿ ಜೊತೆಗೆ ಮಿಕ್ಸ್ ಆಗಿಬಿಡುತ್ತೆ. ಫಸ್ಟೇ ನಾನು ಬೀಟ್ ಮಾಡಿ ಇಟ್ಕೊಂಡಿರೋಂಥ ಅರ್ಧ ಕಪ್ಪಷ್ಟು ಮೊಸರು ಹಾಕಿದ್ದೀನಿ. ಮತ್ತು ಇನ್ನೂ ಒಂದು ಸ್ವಲ್ಪ ಹೊತ್ತು ಅದನ್ನು ಬೇಯಿಸ್ಕೊತಾ ಇದ್ದಂಗೆ ಮೇಲ್ಗಡೆ ಎಣ್ಣೆ ತೇಲ್ದಂಗೆ ಆಗುತ್ತೆ ನೋಡಿ, ಆ ರೀತಿ ಸ್ವಲ್ಪ ಇದನ್ನು ಬೇಯಿಸ್ಕೋಬೇಕು. ಹೀಗೆ ಒಂದು 2-3 ನಿಮಿಷ ಬೇಯಿಸ್ಕೊಂಡಾದ ನಂತರ ನಾನು ಇದಕ್ಕೆ ಫ್ರೆಶ್ ಕ್ರೀಮ್ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ಫ್ರೆಶ್ ಕ್ರೀಮ್ ಹಾಕ್ತಿರೋದೇ ಸ್ವಲ್ಪ ರಿಚ್ನೆಸ್ಗೆ ಕಾರಣ ಅಂತ ಹೇಳಿದ್ದು. ಫ್ರೆಶ್ ಕ್ರೀಮ್ ಒಂದಿದೆ ಮತ್ತು ಗೋಡಂಬಿ ಇದೆ, ಇದೆಲ್ಲ ಹಾಕಿರೋದ್ರಿಂದನೇ ಇದ್ರದ್ದು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಫ್ರೆಶ್ ಕ್ರೀಮ್ ಇಲ್ಲದಲೇ ಇರೋರು ಹಾಲಿನ ಕೆನೆನ ನೀವು ತೆಗೆದಿಟ್ಕೊಂಡಿದ್ರೆ ಒಂದು 2-3 ಸ್ಪೂನಷ್ಟು ಹಾಲಿನ ಕೆನೆನ ಮಿಕ್ಸ್ ಮಾಡ್ಕೋಬೋದು. ಸುಮಾರು ಇಲ್ಲಿ 2 ಟೇಬಲ್ ಸ್ಪೂನಷ್ಟು ಫ್ರೆಶ್ ಕ್ರೀಮ್ ಹಾಕಿದ್ದೀನಿ. ಹಾಗೆ ನಮಗೆ ಇದು ಗ್ರೇವಿ ಕನ್ಸಿಸ್ಟೆನ್ಸಿ ನಾವು ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ಳೋಕ್ಕೋಸ್ಕರ ಒಂದು ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ. ಸೊ ಇದನ್ನು ನಾನು ಅನ್ನಕ್ಕೇ ಸರ್ವ್ ಮಾಡ್ತಿರೋದ್ರಿಂದ ಈ ಹದಕ್ಕೆ ನಾನು ಬೇಯಿಸ್ಕೊಂಡಿದ್ದೀನಿ. ಪರಾಠ ಅಥವಾ ಚಪಾತಿ ಅಥವಾ ಪೂರಿಗೆ ಅಂದರೆ ನೀವು ಒಂದು ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೋಬೋದು. ನೀರು ಹಾಕಿ ಮತ್ತು ಇನ್ನೊಂದು ನಿಮಿಷ ಕುದಿಸ್ಕೋಬೇಕು. ಈ ಕ್ರೀಮ್ ಎಲ್ಲ ಚೆನ್ನಾಗಿ ಆ ಗ್ರೇವಿ ಒಳಗಡೆ ಮಿಕ್ಸ್ ಆಗೋ ಹಾಗೆ ಕುದಿಸ್ಕೊಂಡ ನಂತರ ನಾನು ಇದಕ್ಕೆ ಫಸ್ಟೇ ಫ್ರೈ ಮಾಡಿ ಇಟ್ಕೊಂಡಿರೋಂಥ ಮೊಟ್ಟೆ ಹಾಕ್ಕೊಂಬೇಡ. ಮೊಟ್ಟೆ ಹಾಕಿದ್ಮೇಲೆ ತುಂಬ ಹೊತ್ತು ಕುದಿಸೋ ಅಂಥ ಅವಶ್ಯಕತೆ ಇಲ್ಲ. ಈ ಗ್ರೇವಿ ಜೊತೆಗೆ ಒಂದು 2 ನಿಮಿಷ ಬೇಯಿಸ್ಕೊಂಡ್ರೆ ಆಯಿತು. ರುಚಿಯಾಗಿರುವಂಥ ಎಗ್ ಕರಿ ಡಿಫ್ರೆಂಟ್ ಆಗಿರುತ್ತೆ, ಹಾಗೆ ರಿಚ್ ಆಗಿರುತ್ತೆ. ಟೇಸ್ಟಲ್ಲಿ ಕೂಡ ತುಂಬ ಚೆನ್ನಾಗಿರುತ್ತೆ. ನೀವು ಇದನ್ನು ಜೀರಾ ರೈಸ್ಗೆ, ಗೀ ರೈಸ್ಗೆ, ವೈಟ್ ರೈಸ್ ಜೊತೆಗೆ ಅಥವಾ ಚಪಾತಿಗೆ ಇಂಥದಕ್ಕೆಲ್ಲ ಸರ್ವ್ ಮಾಡ್ಬೋದು. ಸೊ ಮೊಟ್ಟೆ ಹಾಕಿ ಒಂದು 2 ನಿಮಿಷ ಬೇಯಿಸ್ಕೊಂಡು ಸ್ಟವ್ ಆಫ್ ಮಾಡಿ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ನಂತರ ನಾವು ಸರ್ವ್ ಮಾಡ್ಕೋಬೋದು. ತುಂಬ ರುಚಿಯಾಗಿರುವಂಥ ಡಿಫ್ರೆಂಟ್ ಆಗಿರುವಂಥ ಎಗ್ ಕರಿ ರೆಸಿಪಿ ಶೇರ್ ಮಾಡಿದ್ದೀನಿ. ಒಂದ್ಸತಿ ನೀವು ಇದನ್ನು ಟ್ರೈ ಮಾಡಿ ನೋಡಿ. ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಕೇವಲ 3 ತಿಂಗಳಾಯಿತು. 3 ತಿಂಗಳಲ್ಲಿ ಈಗಾಗಲೇ ಸುಮಾರು ಸಾವಿರಾರು ಜನ ನಮ್ಮ ಹ್ಯಾಪಿ ಕಸ್ಟಮರ್ಸ್ ಇದ್ದಾರೆ. ಒಬ್ಬರಿಂದ ಒಬ್ಬರಿಗೆ ಇದು ಪ್ರಚಾರ ಆಗ್ತಿದೆ. ಈ ಥರದ ಮಸಾಲ ನೀವು ಉಪಯೋಗಿಸಿ ತುಂಬ ಚೆನ್ನಾಗಿದೆ ಅಂತ ಹೇಳಿ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಕೂಡ ಇದನ್ನು ತರಿಸ್ಕೊಡ್ತಾ ಇದ್ದಾರೆ. ಖುಷಿ ಆಯಿತು. ಹಾಗೆ ಒಳ್ಳೊಳ್ಳೆ ರಿವ್ಯೂಸ್ನ ಶೇರ್ ಮಾಡ್ತಿದ್ದಾರೆ. ನನಗಂತೂ ಭಾಳ ಖುಷಿಯಾಗಿದೆ. ಸೊ ಆ ರಿವ್ಯೂ ಯಾವುದು ಅಂತ ಕೂಡ ನಾನು ನಿಮಗೆ ಲಾಸ್ಟಲ್ಲಿ ತೋರಿಸ್ತೀನಿ. ಸಾಯಂಕಾಲದ ಟೀ ಟೈಮ್ ಸ್ನ್ಯಾಕ್ಸ್ ಅಂತಲೇ ಈಗ ಮಾಡ್ತಿರೋವಂಥ ರೆಸಿಪಿ ಇದು. ಬೆಳಗ್ಗೆ ನಾವೇನು ಬ್ರೇಕ್ಫಾಸ್ಟ್ ಮಾಡಿದ್ವಲ್ಲ ಅದೇ ಬ್ಯಾಟರ್ನ ಸ್ವಲ್ಪ ಉಳಿಸ್ಕೊಂಡಿದ್ದೆ. ಅಂದರೆ ಕಡಲೆ ಹಿಟ್ಟು, ಗೋಧಿ ಹಿಟ್ಟೆಲ್ಲ ಕಲಸಿಟ್ಕೊಂಡಿರೋಂಥ ಆ ಬ್ಯಾಟರಲ್ಲಿ ಬ್ರೆಡ್ನ ಡಿಪ್ ಮಾಡಿ ನಾವು ಈ ರೀತಿ ಟೀ ಟೈಮ್ ಸ್ನ್ಯಾಕ್ಸ್ ಥರ ಕೂಡ ಮಾಡಿಕೊಡ್ಬೋದು. ಮಕ್ಕಳಿಗೆ ಆ ಥರ ದೋಸೆ ಥರ ಇಷ್ಟ ಆಗಿಲ್ಲ ಅಂದರೆ ಕೂಡ ನೀವು ಬೆಳಗ್ಗೆ ಹೊತ್ತು ಬ್ರೇಕ್ಫಾಸ್ಟಲ್ಲೂ ಕೂಡ ಈ ಥರ ಬ್ರೌನ್ ಬ್ರೆಡ್ ಅಥವಾ ವೈಟ್ ಬ್ರೆಡ್ನ ಉಪಯೋಗಿಸ್ಕೊಂಡು ಈ ಬ್ಯಾಟರಲ್ಲಿ ಡಿಪ್ ಮಾಡಿ ಬೆಣ್ಣೆ ಅಥವಾ ತುಪ್ಪದಲ್ಲಿ ರೋಸ್ಟ್ ಮಾಡಿ ಕೊಡೋದ್ರಿಂದ ವೆಜಿಟೇಬಲ್ಸ್ ಇರುತ್ತೆ. ಹಾಗೆ ಈ ಥರ ಎಲ್ಲ ಮಿಕ್ಸ್ ಹಿಟ್ಟುಗಳನ್ನ ಉಪಯೋಗಿಸ್ಕೊಂಡು ಮಾಡೋವಂಥದ್ದು, ಅದರಿಂದ ಹೆಲ್ದಿಯಾಗೂ ಇರುತ್ತೆ. ಸೊ ಮಕ್ಕಳಿಗೆ ಈ ಥರ ಮನೇಲಿರುವಂಥ ಟೈಮಲ್ಲಿ ಏನಾದರೂ ಸ್ನ್ಯಾಕ್ಸ್ ಮಾಡಿಕೊಡ್ಬೇಕು ಅಂದರೂ ಕೂಡ ಇದೇ ಬ್ಯಾಟರ್ನ ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡುವಂಥ ಟೈಮಲ್ಲಿ ಎಕ್ಸ್ಟ್ರಾ ಮಾಡಿ ಇಟ್ಕೊಂಡ್ರೆ ಸಾಯಂಕಾಲ ಟೀ ಟೈಮ್ ಸ್ನ್ಯಾಕ್ಸ್ ಥರ ನೀವು ಬ್ರೆಡ್ ಜೊತೆಗೆ ಸರ್ವ್ ಮಾಡ್ಬೋದು. ಸೊ ತುಂಬ ರುಚಿಯಾಗಿರುತ್ತೆ. ಒಂದು ಬ್ರೆಡ್ ಬೋಂಡ ತಿಂದರೆ ಹೇಗಿರುತ್ತಲ್ಲ ಅದೇ ರೀತಿ ಇರುತ್ತೆ. ಇದನ್ನು ಟೀ ಜೊತೆಗೆ ನಾನು ಸರ್ವ್ ಮಾಡ್ತಾಯಿದ್ದೀನಿ. ನಾನು ಆಗಲೇ ಹೇಳ್ದಂಗೆ ನಮ್ಮ ಮಸಾಲ ಪ್ರಾಡಕ್ಟ್ಸ್ ತುಂಬ ಜನಕ್ಕೆ ಇಷ್ಟ ಆಗಿ ಸಾಕಷ್ಟು ರಿವ್ಯೂಸ್ ಶೇರ್ ಮಾಡ್ತಾರೆ ಅಂತ ಹೇಳಿದೆ. ಬರೀ ರಿವ್ಯೂಸ್ ಅಷ್ಟೇ ಅಲ್ಲದೆ ತುಂಬ ಜನ ಫೋನ್ ಮಾಡಿ ಅಥವಾ ವಾಯ್ಸ್ ರೆಕಾರ್ಡ್ ಕಳಿಸಿ
ಅಪ್ರಿಷಿಯೇಟ್ ಮಾಡ್ತಾರೆ, ಹಾಗೆ ಸಜೆಷನ್ಸ್ನ ಕೂಡ ಕೊಡ್ತಾರೆ. ತುಂಬ ಜನ ಅವ್ರ ಮನೆಯಲ್ಲಿ ಒಬ್ಬರು ಅಂತ ಅನ್ನೋ ರೀತಿಯಲ್ಲಿ ನಮಗೆ ಪ್ರೀತಿಯಿಂದ ಮಾತಾಡಿಸ್ತಾರೆ. ಫೋನ್ ಕಾಲ್ ಮಾಡಿದ್ದಾರೆ, ಹಸ್ಬೆಂಡ್ ಜೊತೆ ಮಾತಾಡಿದ್ದಾರೆ, ಹಾಗೆ ನನ್ನ ಜೊತೆ ಕೂಡ ಸುಮಾರು ಜನ ಫೋನ್ ಮಾಡಿ ಮಾತಾಡ್ತಾರೆ. ತುಂಬ ಖುಷಿ ಆಯಿತು. ಸುಮಾರು ಜನ ನಮ್ಗೆ ಈಗಾಗಲೇ ವಿಶಸ್ನ ಕೂಡ ತಿಳಿಸಿದ್ದಾರೆ. ಥ್ಯಾಂಕ್ ಯು ಒನ್ಸ್ ಅಗೇನ್. Thank you so much. We got the products and I tried the sambar powder, chili powder and dhania powder. Every product are speechless. Taste, aroma is good. Our kids intimated me that sambar is like hotel style taste. They like Bangalore style sambar. Oh, you were actually Delhi or so ಅವ್ರಿಗೆ Bangalore style ಇಷ್ಟ ಅವ್ರ ಮಕ್ಕಳಿಗೆ ಮತ್ತೆ ಅವರಿಗೆ. I tried these products. The color is also very nice. God bless you and your family members. Stay happy and healthy. Your efforts never waste. Hold your success in your hands. Move forward to your goals. God is there. He's watching you. He'll bless you dear. Thank you. ಇದು ರೆಡ್ ಚಿಲ್ಲಿ ಪೌಡರ್, ಮಿಲ್ಲೆಟ್ ಮಿಕ್ಸ್ ಎಲ್ಲ ತೊಗೊಂಡು ಎಲ್ಲನೂ ಟ್ರೈ ಮಾಡಿಬಿಟ್ಟು ತುಂಬ ಚೆನ್ನಾಗಿದೆ. ಫಸ್ಟೇ ಒಂದ್ಸರಿ ತೊಗೊಂಡಿದ್ರು, ಆಮೇಲೆ ಮತ್ತೆ ಎಲ್ಲ ಪ್ರಾಡಕ್ಟ್ಸ್ ತೊಗೊಂಡು ತುಂಬ ಚೆನ್ನಾಗಿದೆ. ಮಕ್ಳಿಗೆಲ್ಲ ಇಷ್ಟ ಆಯಿತು. ಬ್ಯಾಂಗ್ಳೂರ್ ಅವ್ರು ಇರೋದು ಡೆಲ್ಲಿ ಇದಲ್ವಾ, ಸೊ ಅವ್ರಿಗೆ ಬ್ಯಾಂಗ್ಳೂರ್ ಸ್ಟೈಲ್ ಟೇಸ್ಟ್ ಬರ್ತಿದೆ, ಬ್ಯಾಂಗ್ಳೂರ್ ಹೋಟೆಲ್ ಸ್ಟೈಲ್ ಟೇಸ್ಟ್ ಬರ್ತಿದೆ. ಅದು ಅವ್ರಿಗೆ ಮತ್ತು ಅವ್ರ ಮಕ್ಳಿಗೆ ತುಂಬ ಇಷ್ಟ ಆಯಿತು. ಅರೋಮಾ ಟೇಸ್ಟ್ ತುಂಬ ಚೆನ್ನಾಗಿದೆ, ಕಲರಿಂದ ಹಿಡಿದು ಎಲ್ಲ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ. ಸೊ ಈ ಥರ ಒಂದು ರಿವ್ಯೂ ಬಂದರೆ ನಮ್ಗೆ ಒಂಥರ ಎನ್ಕರೇಜ್ ಮಾಡ್ದಂಗೆ ಆಗುತ್ತೆ, ಖುಷಿ ಆಯಿತು. ಡಿಯರ್ಸ್, ಇದು ಇವತ್ತಿನ ವ್ಲಾಗ್ ಆಗಿತ್ತು. ಇವತ್ತಿನ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ನಾನು ಹೊರಡ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ನಾಳೆ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರೋಂಥ ವ್ಲಾಗ್ ಜೊತೆಗೆ. ಹೋಗ್ಬರಲ್ಲ.